ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ರಾತ್ರಿಗೆ ನಾನು ಚಪಾತಿ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ ಇಷ್ಟು ಹಿಟ್ಟು ತೊಗೊಂಡಿದ್ದೇನೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬೇಕು. ಆದರೆ ನಾನಿವಾಗ ಬರೀ ಚಪಾತಿ ಮಾಡ್ತಾ ಇಲ್ಲ, ಇದ್ರ ಜೊತೆಗೆ ಇನ್ನೊಂದು ಹಾಕಿ ಪರೋಟೊ ಟೈಪಲ್ಲಿ ಮಾಡ್ತೇನೆ. ಅದೇನು ಅಂದರೆ ಇದು ಮೂಲಂಗಿ. ನೋಡಿ ಮೂಲಂಗಿ 2 ಮೂಲಂಗಿ ತೊಗೊಂಡಿದ್ದೇನೆ. ಇವಾಗ ಇದನ್ನು ತುರಿದು ಇದ್ರ ಜೊತೆ ಮಿಕ್ಸ್ ಮಾಡಿ ನಾನು ಪರೋಟ ಮಾಡ್ತೇನೆ. ಮೂಲಂಗಿ ಪರೋಟ ಅಂತ ನೀವು ಕೇಳಿರ್ಬೋದು. ನಾರ್ತ್ ಇಂಡಿಯನ್ನೆಲ್ಲ ತುಂಬ ಫೇಮಸ್ ಅದು. ಮೂಲಿಕಾ ಪರೋಟ ಅಂತ ಕೂಡ ಕರೀತಾರೆ. ನಾವೆಲ್ಲ ಇಲ್ಲಿ ಮೂಲಂಗಿ ಪರೋಟ ಅಂತೇವೆ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದೆಲ್ಲ ನಾನು ಸ್ವಲ್ಪ ಒಂದು 10-12 ಸ್ಪೂನು ತೊಗೊಂಡಿದ್ದೇನೆ. ಇದರಲ್ಲಿ ಸುಮಾರು ಒಂದು 10 ಚಪಾತಿ ಆಗುತ್ತೆ. 10 ಪರೋಟದವರೆಗೂ ಮಾಡ್ಬೋದು. ಈ ಮೂಲಂಗಿನ ತುರ್ಕೊಳ್ಬೇಕು. ನೋಡಿ ಮೂಲಂಗಿ ಚೆನ್ನಾಗಿ ವಾಶ್ ಮಾಡಿ ಅದರ ಸಿಪ್ಪೆ ಎಲ್ಲ ತೆಗೆದಿದ್ದೇನೆ. ಅದರ ಸಿಪ್ಪೆ ತೆಗೆದು ನೀವು ತುರ್ಕೊಳ್ಬೇಕು. ಅದನ್ನು ನೀವು ಎಷ್ಟೇ ವಾಶ್ ಮಾಡಿದರೂ ಅದರ ಸಿಪ್ಪೆ ಸಮೇತ ಹಾಕಿದರೆ ನಿಮಗೆ ಸ್ವಲ್ಪ ಕಚ ಕಚ ಅಂತ ಆಗುತ್ತೆ. ಅದು ಬಾಯಲ್ಲಿ ತಿನ್ನುವಾಗ ಅಷ್ಟು ಸುಲಭವಾಗಿ ಅದು ಬೇಯಲ್ಲ. ಯಾಕೆಂದರೆ ನಾವು ಇದು ಬೇಯಿಸಲ್ಲ, ಪರೋಟೊ ಟೈಪ್ ಅಲ್ವಲ್ಲ, ತವ ಮೇಲೆ ಹಾಕೋದು. ಅದರಿಂದ ಇದನ್ನು ಸಿಪ್ಪೆ ತೆಗೆದು ಈ ರೀತಿ ತುರ್ಕೊಳ್ಳಿ. ನೋಡಿ ಇವಾಗ ಇದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಮತ್ತು ಇದು ಮೂಲಂಗಿ ತುರಿದು ಇಟ್ಕೊಂಡಿದ್ದೇನೆ. ನೋಡಿ ಇದಕ್ಕೆ ಜಾಸ್ತಿ ನೀವು ನೀರು ಹಾಕಬಾರ್ದು. ಯಾಕೆ ನೋಡಿ ಮೂಲಂಗಿಯಲ್ಲಿ ನೀರು ಕಾಣುತ್ತೆ ನಿಮಗೆ. ಇದು ಹಿಂಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ನೀರು ಬರುತ್ತೆ ಹೀಗೆ. ಆದ್ದರಿಂದ ನೀವು ಜಾಸ್ತಿ ಇದಕ್ಕೆ ನೀರು ಹಾಕಬಾರ್ದು. ಬೇಕಾದರೆ ಕೆಲವರು ಏನು ಮಾಡ್ತಾರಂದರೆ ಇದು ನೀರೆಲ್ಲ ಹಿಂಡ್ಕೊಂಡು ಹೀಗೆ ಹಾಕ್ತಾರೆ. ಹಾಗೆ ಮಾಡಬೇಡಿ. ಯಾಕೆಂದರೆ ಅದರ ಪೌಷ್ಟಿಕಾಂಶ, ವಿಟಮಿನ್ಸ್ ಎಲ್ಲ, ಮಿನರಲ್ಸ್ ಎಲ್ಲ ಇದರಲ್ಲೇ ಇರುತ್ತೆ, ಈ ನೀರಲ್ಲೇ. ಆ ನೀರನ್ನೇ ಹಾಕಿ ಕಲಸಿ. ನೀವು ಬೇರೆ ನೀರು ಹಾಕಬೇಡಿ. ನೋಡಿ ಎಷ್ಟು ನೀರು ಬರುತ್ತೆ, ಅದೇ ನೀರು ಹಾಕಾಗುತ್ತೆ ನಿಮಗೆ. ಇವಾಗ ಇದನ್ನೆಲ್ಲ ಹಾಕಿ ನಾನು ಕಲಿಸ್ಕೊಳ್ತೇನೆ. ನೋಡಿ ಈಗ ಕಲಸಿ ಆಗಿದೆ. ನೋಡಿ ಕಲಸಿದ್ದೇನೆ. ಸ್ವಲ್ಪನೇ ನೀರು ತಗೊಳ್ಳೇ ಇಲ್ಲ. ಒಂದು 1-2 ಸ್ಪೂನ್ ನೀರು ತಗೊಂಡಿದೆ ಅಷ್ಟೇ. ಅದೇ ನೀರು ಸಾಕಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಕಲಸಿ ಇದು ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು. ಮತ್ತು ಟೈಮ್ ಇಲ್ಲ ಅಂದರೆ ಒಂದು 15 ನಿಮಿಷ ಸಾಕು. ಲಾಸ್ಟಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಕಲಸಿ. ಕಡೆಯಲ್ಲಿ ಕಲಿಸುವಾಗ ಇದನ್ನು ಒಂದು 15 ನಿಮಿಷ ಹಾಗೆ ಮುಚ್ಚಿಡ್ತೇನೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಹಿಟ್ಟು ಕಲಸಿ ಇಟ್ಕೊಂಡಿದ್ನಲ್ಲ 15 ನಿಮಿಷ. ಇವಾಗ ಇದನ್ನು ಪರೋಟ ಥರ ಲಟ್ಟಿಸ್ಕೊಳ್ತೀನಿ. ಉಂಡೆ ಮಾಡ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಬೇಕು. ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ನೀವು ತುಂಬ ಚಿಕ್ಕದು ಮಾಡಿಕೊಂಡ್ರು ಅದು ಚೆನ್ನಾಗಿರಲ್ಲ. ಯಾಕೆಂದರೆ ಇದರಲ್ಲಿ ಮೂಲಂಗಿ ಹಾಕಿದ್ದೇವಲ್ಲ, ಪರೋಟೊ ಟೈಪಲ್ಲಿ ಬರಬೇಕು ನಮಗೆ. ಈ ರೀತಿ ಉಂಡೆ ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೊಳ್ಬೇಕು. ಇವಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಿಮಗೆ ಕಾನ್ಸ್ಟಿಪೇಷನ್ ಎಲ್ಲ ಇದ್ದರೆ ಈ ರೀತಿ ದಿನ ಒಂದು ವಾರದಲ್ಲಿ ಒಂದು 2-3 ದಿನ ಮಾಡಿ ತಿನ್ನಿ. ಮೂಲಂಗಿ ಕಾನ್ಸ್ಟಿಪೇಷನ್ಗೆ, ಮೂಲವ್ಯಾಧಿಗೆಲ್ಲ ತುಂಬ ಒಳ್ಳೇದಂತ ಹೇಳ್ತಾರೆ ಆಯುರ್ವೇದದಲ್ಲೆಲ್ಲ. ನೋಡಿ ನೀವು ಈ ರೀತಿ ಮಾಡಿ ತಿಂದರೆ ನೀವು ಒಂದು 2-3 ತಿಂಗಳಲ್ಲಿ ನಿಮಗೆ ಕಾನ್ಸ್ಟಿಪೇಷನ್ ತುಂಬ ಕಡಿಮೆ ಆಗುತ್ತೆ. ತುಂಬ ಒಳ್ಳೆ ರೀತಿಯಲ್ಲಿ ಕಾನ್ಸ್ಟಿಪೇಷನ್ಗೆ ಒಳ್ಳೆ ಕೆಲಸ ಮಾಡುತ್ತೆ. ಅದರಿಂದ ಆದಷ್ಟು ನೀವು ಮೂಲಂಗಿಯನ್ನು ಯೂಸ್ ಮಾಡಿ. ಮೂಲಂಗಿ ಸಾಂಬಾರು ಮಾಡ್ಬೋದು, ತುಂಬ ವೆರೈಟಿ ಮಾಡ್ಬೋದು ಅದರಲ್ಲೆಲ್ಲ. ನೋಡಿ ತುಂಬ ತೆಳು ಲಟ್ಟಿಸ್ಕೊಳ್ಬೇಡಿ. ಇಲ್ಲಿ ಪರೋಟ ಟೈಪಲ್ಲಿ ಇರಬೇಕು, ಈ ಹದದಲ್ಲಿ ಬರಬೇಕು ನಿಮಗೆ. ಈಗ ಕಲ್ಲು ಕಾದಿದೆ. ಇದು ಕಲ್ಲು ಚೆನ್ನಾಗಿ ಕಾಯಬೇಕು. ಕಲ್ಲು ಚೆನ್ನಾಗಿ ಕಾದ್ಮೇಲೆ ನೀವು ಇದನ್ನು ಹಾಕಬೇಕು ಪರೋಟ. ಇದಕ್ಕೆ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಬೋದು. ತುಪ್ಪ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ಇದು ಸ್ಮೂತ್ ಬರಲಿಕ್ಕೆ. ಸ್ಮೂತ್ ಆಲ್ರೆಡಿ ಬರುತ್ತೆ ಇದು, ಆದರೂ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ, ಎಣ್ಣೆ ಬೇಡ ಅನ್ನೋರು ಆಗ ಕೂಡ ಮಾಡ್ಕೊಳ್ಬೋದು. ತುಪ್ಪ ಹಾಕಿದರೆ ಇನ್ನೂ ಕೂಡ ಟೇಸ್ಟ್ ಇರುತ್ತೆ. ಇದು 2 ಸೈಡ್ ಕೂಡ ಚೆನ್ನಾಗಿ ಕಾಯಿಸ್ಬೇಕು. ನೋಡಿ ಈ ರೀತಿ ಒಳ್ಳೆ ಚೆನ್ನಾಗಿ ಕಾಯಿಸ್ಬೇಕಿದು. ನೋಡಿ ಆಗಿದೆ. ಇನ್ನೊಂದು ಕಾಯಿಸ್ತೇನೆ. ಎಷ್ಟು ಸಾಫ್ಟ್ ಬಂದಿದೆ ನೋಡಿ. ಅದರಿಂದೆಲ್ಲ ನೀರು ಹಾಕಬೇಡಿ ಅಂತ ಹೇಳೋದು. ಅದರಲ್ಲಿರೋ ನೀರಲ್ಲೇ ನೀವು ಕಲಿಸ್ಬೇಕು. ಎಕ್ಸ್ಟ್ರಾ ನೀರು ಬೇಕಿಲ್ಲ ಇದಕ್ಕೆ. 2 ಸೈಡು ಚೆನ್ನಾಗಿ ಕಾಯಿಸಿ. ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಪರೋಟ. ಎಷ್ಟು ಸಾಫ್ಟ್ ಇದೆ ಅಂದರೆ ನಿಮಗೆ ತೋರಿಸ್ತೇನೆ ನೋಡಿ. ನೀವು ಈ ರೀತಿ ಮಾಡಿದರೆ ನೋಡಿ ಕಾಣುತ್ತೆ ನಿಮಗೆ. ಎಷ್ಟು ಚಿಕ್ಕ ಇದು ಮಾಡ್ಕೊಳ್ಬೋದು, ಅಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಅಷ್ಟು ಒಳ್ಳೆ ರೀತಿಯಲ್ಲಿ ಇರುತ್ತೆ ಇದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಇಷ್ಟ ಆಗುತ್ತೆ ನಿಮಗೆ ಒಂದ್ಸಲ ಮನೆಯಲ್ಲಿ ಮಾಡಿದರೆ ನೀವು. ಇವಾಗ ಇದರ ಜೊತೆ ನೀವು ಕಾಂಬಿನೇಷನ್ ಆಗಿ ನೀವು ಚಟ್ನಿ ಕೂಡ ಮಾಡ್ಕೊಳ್ಬೋದು. ಏನಾದರೂ ಟೊಮೆಟೊ ಚಟ್ನಿ ಇದ್ದರೆ ಅಥವಾ ಕಾಯಿ ಚಟ್ನಿ ಇದ್ದರೆ ಮಾಡ್ಕೊಳ್ಬೋದು. ಅಥವಾ ಗ್ರೇವಿ ಇದ್ದರೆ ಗ್ರೇವಿ ಕೂಡ ಮಾಡ್ಕೊಳ್ಬೋದು. ಏನೂ ಇಲ್ಲ ಅಂದರೆ ಮನೇಲಿ ಸಾಂಬಾರು ಹುಳಿ ಮಾಡಿರ್ತೀರಲ್ಲ, ಅದ್ರ ಜೊತೆಯಲ್ಲಿ ಕೂಡ ಸರ್ವ್ ಮಾಡ್ಬೋದು. ಇವಾಗ ನಾನು ಹುಳಿ ಜೊತೆಯಲ್ಲೇ ಸರ್ವ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ. ನೋಡಿ ಬಿಸಿ ಬಿಸಿ ಮೂಲಂಗಿ ಪರೋಟದೊಟ್ಟಿಗೆ ಮೂಲಂಗಿ ಸಾಂಬಾರೇ ಮಾಡಿದ್ದೇನೆ ಇವತ್ತು ನಾನು. ಈ ಮೂಲಂಗಿ ಸಾಂಬಾರು ಮಾಡೋದು ಉಳಿದಿತ್ತು ಅಂತ ಮೂಲಂಗಿ ಪರೋಟ ಮಾಡ್ತಾಯಿದ್ದೇನೆ. ಈ ಮೂಲಂಗಿ ಸಾಂಬಾರ್ದು ರೆಸಿಪಿ ನಿಮಗೆ ಬೇಕಾದರೆ ನನ್ನ ಚಾನಲಲ್ಲಿದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಮಕ್ಕಳಿಗೆ ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನೀವೆಲ್ಲ ವಿಡಿಯೋ ನೋಡ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.